ರಾಜ್ಯದಲ್ಲಿ ಬಿಜೆಪಿ ಜೆಡಿಎಸ್ಗಿಂತ ಕಾಂಗ್ರೆಸ್ಗೆ ಹೆಚ್ಚು ಮತ. 1 ಸೀಟ್ನಿಂದ 9 ಸೀಟುಗಳಿಗೆ ಜಿಗಿದ ರಾಜ್ಯ ಕಾಂಗ್ರೆಸ್. ರಾಜ್ಯದಲ್ಲಿ ಕಾಂಗ್ರೆಸ್ 15+ ಲೆಕ್ಕ ತಪ್ಪಿದ್ದು ಹೇಗೆ ಗೊತ್ತಾ? ರಾಜ್ಯದಲ್ಲಿ ಬಿಜೆಪಿ ಜೆಡಿಎಸ್ಗಿಂತ ಕಾಂಗ್ರೆಸ್ಗೆ ಹೆಚ್ಚು ಮತಗಳು ಸಿಕ್ಕಿವೆ. ಹೀಗಾಗಿ 2019ರಲ್ಲಿ ಕೇವಲ ಒಂದು ಎಂಪಿ ಸೀಟು ಗೆದ್ದಿದ್ದ ಕಾಂಗ್ರೆಸ್ ಈ ಸಲ 9 ಸೀಟುಗಳನ್ನು ಗೆದ್ದಿದೆ. ಹಾಗಾದ್ರೆ ಕಾಂಗ್ರೆಸ್ನ 15+ ಸೀಟುಗಳನ್ನು ಗೆಲ್ಲೋ ಲೆಕ್ಕ ತಪ್ಪಿದ್ದು ಹೇಗೆ? ರಾಜ್ಯದಲ್ಲಿ ಬಿಜೆಪಿ ಗೆದ್ದು ಸೋತಿದ್ದು ಹೇಗೆ? ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ. ಆದ್ರೆ ಅದಕ್ಕಿಂತ ಮೊದಲು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೇ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. 400 ಟಾರ್ಗೆಟ್ 400 ಅಂತೇಳಿ ಕನಸು ಕಾಣ್ತಿದ್ದ ಎನ್ಡಿಎಗೆ ಭಾರಿ ಮುಖಭಂಗವಾಗಿದೆ. 400 ಪಾರಲ್ಲ, 300 ಪಾರ್ ಕೂಡ ಇಲ್ಲ. ಕೇವಲ 293 ಸೀಟು ಗೆದ್ದು ಸ್ವಲ್ಪದರಲ್ಲೇ ಪಾರಾಗಿದೆ. ಟಿಡಿಪಿ ಚಂದ್ರಬಾಬು ನಾಯ್ಡು ಮತ್ತು ಜೆಡಿಯು ನಿತೀಶ್ ಕುಮಾರ್ ಅವರು ಕಿಂಗ್ ಮೇಕರ್ಗಳಾಗಿದ್ದಾರೆ. ಇವರು ಕೈ ಕೊಟ್ರೆ ಮತ್ತೆ ಪ್ರಧಾನಿಯಾಗೋ ಮೋದಿ ಕನಸು ಕೂಡ ಗೋವಿಂದ ಗೋವಿಂದ ಅಂತಾನೆ ಹೇಳಬಹುದು. ಇನ್ನ 233 ಸೀಟು ಗೆದ್ದಿರೋ INDA ಮೈತ್ರಿಕೂಟ ಚಂದ್ರಬಾಬು ನಾಯ್ಡು ಮತ್ತು ನಿತೀಶ್ ಕುಮಾರ್ ಅವರನ್ನ ತಮ್ಮತ್ತ ಸೆಳೆದು ಸರ್ಕಾರ ರಚಿಸೋ ಕನಸು ಕಾಣ್ತಿದೆ. ಹೀಗಾಗಿ ಮುಂದಿನ 5 ವರ್ಷ ರಾಷ್ಟ್ರ ರಾಜಕಾರಣದಲ್ಲಿ ಬಿಜೆಪಿಗೆ ನಿಜಕ್ಕೂ ಅಗ್ನಿ ಪರೀಕ್ಷೆ ಅಂತಾನೆ ಹೇಳಬಹುದು. ಇದೆಲ್ಲ ರಾಷ್ಟ್ರ ರಾಜಕಾರಣದ ಲೆಕ್ಕಾಚಾರವಾದ್ರೆ ರಾಜ್ಯದಲ್ಲಿ 20+ ಸೀಟುಗಳ ಟಾರ್ಗೆಟ್ ಹಾಕೊಂಡಿದ್ದ ರಾಜ್ಯ ಕಾಂಗ್ರೆಸ್ 15ಕ್ಕೂ ಹೆಚ್ಚು ಸೀಟುಗಳನ್ನ ಗೆಲ್ತೀವಿ ಅನ್ನೋ ಹುಮ್ಮಸ್ಸಿನಲ್ಲಿತ್ತು. ಆದ್ರೆ ಗೆದ್ದಿದ್ದು 9 ಸೀಟು ಮಾತ್ರ. 9 ಸೀಟು ಗೆಲ್ಲೋದ್ರ ಮೂಲಕ ಕಳೆದ ಸಲಕ್ಕಿಂತ ಈ ಸಲ ಕಾಂಗ್ರೆಸ್ 14% ಹೆಚ್ಚಿನ ಮತಗಳಿಕೆ ಪಡ್ಕೊಂಡಿದೆ. ಇತ್ತ ಬಿಜೆಪಿ ಕಳೆದ ಸಲ 25 ಸೀಟು ಗೆದ್ದಿತ್ತು. ಆದ್ರೆ ಈ ಸಲ 17 ಸೀಟುಗಳಿಗೆ ಕುಸಿದಿದ್ದು 5% ಮತಗಳನ್ನ ಕಳೆದುಕೊಂಡಿದೆ. ಹಾಗಾದ್ರೆ ಕಾಂಗ್ರೆಸ್ ಗೆದ್ದಿರೋ 9 ಕ್ಷೇತ್ರಗಳು ಯಾವುವು ಗೊತ್ತಾ? ಅದನ್ನ ಒಂದೊಂದಾಗಿ ತೋರಿಸ್ತೀವಿ ನೋಡಿ. ಚಾಮರಾಜನಗರದಲ್ಲಿ ಸುನಿಲ್ ಬೋಸ್, ಹಾಸನದಲ್ಲಿ ಶ್ರೇಯಸ್ ಪಾಟೀಲ್, ದಾವಣಗೆರೆಯಲ್ಲಿ ಪ್ರಭಾ ಮಲ್ಲಿಕಾರ್ಜುನ್, ರಾಯಚೂರಿನಲ್ಲಿ ಕುಮಾರ್ ನಾಯ್ಕ್ ಗೆದ್ದು ಬೀಗಿದ್ದಾರೆ. ಅದೇ ರೀತಿ ಬಳ್ಳಾರಿಯಲ್ಲಿ ಬಿ ಶ್ರೀರಾಮುಲು ಅವರಿಗೆ ಸೋಲಿನ ರುಚಿ ತೋರಿಸಲಾಗಿದೆ. ಇಲ್ಲಿ ಬಿ ತುಕಾರಾಂ ಗೆದ್ದು ಬೀಗಿದ್ದಾರೆ. ಇನ್ನ ಕೊಪ್ಪಳದಲ್ಲಿ ರಾಜಶೇಖರ್ ಹಿಟ್ನಾಳ್, ಚಿಕ್ಕೋಡಿಯಲ್ಲಿ ಪ್ರಿಯಾಂಕಾ ಜಾರಕಿಹೊಳಿ, ಬೀದರ್ನಲ್ಲಿ ಸಾಗರ್ ಖಂಡ್ರೆ ಮತ್ತು ಕಲಬುರಗಿಯಲ್ಲಿ ರಾಧಾಕೃಷ್ಣ ದೊಡ್ಡಮನಿ ಗೆದ್ದು ಬೀಗಿದ್ದಾರೆ. ಇನ್ನ ಈ ಬಗ್ಗೆ ರಿಯಾಕ್ಟ್ ಮಾಡಿರೋ ಸಿಎಂ ಸಿದ್ದರಾಮಯ್ಯ, ರಾಜ್ಯದಲ್ಲಿ ಈ ಬಾರಿ ಕಾಂಗ್ರೆಸ್ನ ಶೇಕಡಾವಾರು ಮತಗಳಿಕೆ 14% ಹೆಚ್ಚಾಗಿದೆ. ಬಿಜೆಪಿಯ ಮತಗಳಿಕೆ 51.38 ರಿಂದ 46.04ಕ್ಕೆ ಕುಸಿದಿದೆ. ಜೆಡಿಎಸ್ ಜೊತೆ ಮೈತ್ರಿ ಇದ್ದರೂ ಬಿಜೆಪಿ ಮತ ಪ್ರಮಾಣ 5% ಕುಸಿದಿದೆ. ನಮ್ಮ ಸ್ಥಾನ 1 ರಿಂದ 9ಕ್ಕೆ ಏರಿಕೆಯಾಗಿದೆ. ಹೀಗಾಗಿ ಕಾಂಗ್ರೆಸ್ಗೆ ಖುಷಿ ಇಲ್ಲ, ಸಮಾಧಾನ ಮಾತ್ರ ಅಂತ ಹೇಳಿದ್ದಾರೆ. ಹಾಗಾದ್ರೆ ಕಾಂಗ್ರೆಸ್ ಗೆಲ್ಲಬಹುದಾದ ಕ್ಷೇತ್ರಗಳನ್ನ ಕಳ್ಕೊಂಡಿದ್ದೇಕೆ? ಆಂತರಿಕ ಜಗಳ, ನೇಹಾ ಕೊಲೆ ಪ್ರಕರಣ ಮುಳುವಾಯ್ತಾ? ಹೌದು ವೀಕ್ಷಕರೇ, ರಾಜ್ಯದಲ್ಲಿ ಕಾಂಗ್ರೆಸ್ನ ಟಾರ್ಗೆಟ್ ಇದ್ದಿದ್ದು 20+ ಸೀಟು. ಆದ್ರೆ ಗೆಲ್ತೀವಿ ಅನ್ನೋ ಆತ್ಮವಿಶ್ವಾಸ ಇದ್ದಿದ್ದು 15ಕ್ಕೂ ಹೆಚ್ಚು ಸೀಟು. ಹೀಗಿದ್ರೂ ಕೊನೆ ಕ್ಷಣದಲ್ಲಿ ಕಾಂಗ್ರೆಸ್ 6 ಸೀಟುಗಳನ್ನ ಕಳೆದುಕೊಂಡಿದೆ. ಸುಲಭವಾಗಿ ಗೆಲ್ಲಬಹುದಾಗಿದ್ದ ಕೋಲಾರ, ಚಿತ್ರದುರ್ಗ, ಚಿಕ್ಕಬಳ್ಳಾಪುರ, ತುಮಕೂರು ಮತ್ತು ಬೆಂಗಳೂರು ಉತ್ತರದಲ್ಲಿ ಗೆಲುವು ಕೈತಪ್ಪಲು ಸೂಕ್ತ ಅಭ್ಯರ್ಥಿ ಆಯ್ಕೆ ಮಾಡದಿರೋದು ಹಾಗೂ ಪಕ್ಷದೊಳಗಿನ ಒಳಜಗಳ ಕಾರಣ ಅಂದ್ರೆ ತಪ್ಪಾಗ್ಲಾರ್ದು. ಕೋಲಾರದಲ್ಲಿ ರಮೇಶ್ ಕುಮಾರ್ ಬಣ ಹಾಗೂ ಸಚಿವ ಮುನಿಯಪ್ಪ ಬಣದ ಒಳಜಗಳ ಸ್ಪಷ್ಟವಾಗಿ ಹಿನ್ನಡೆಗೆ ಕಾರಣವಾಗಿದ್ರೆ, ಚಿತ್ರದುರ್ಗದಲ್ಲಿ ತಮ್ಮ ಪುತ್ರನಿಗೆ ಟಿಕೆಟ್ ಕೇಳಿದ್ದ ಸಚಿವ RB ತಿಮ್ಮಾಪುರ ಅವರಿಗೆ ಅವಕಾಶ ನೀಡದ್ದು ಕಾಂಗ್ರೆಸ್ನ ಸೋಲಿಗೆ ಕಾರಣ ಎನ್ನಬಹುದು. ಅದೇ ರೀತಿ ಬೆಂಗಳೂರು ಉತ್ತರದಲ್ಲಿ ಶಾಸಕ ಪ್ರಿಯಾ ಕೃಷ್ಣ ಅವರನ್ನ ಕಣಕ್ಕಿಳಿಸಲು ತೀವ್ರ ಪ್ರಯತ್ನ ನಡೆಸಿ ವಿಫಲವಾದ ಕಾಂಗ್ರೆಸ್ ನಾಯಕತ್ವ ಅನಿವಾರ್ಯವಾಗಿ ಬೇರು ಮಟ್ಟದ ರಾಜಕಾರಣದಲ್ಲಿ ಅನುಭವವಿಲ್ಲದ ಪ್ರೊಫೆಸರ್ ರಾಜೀವ್ ಗೌಡ ಅವರಿಗೆ ಟಿಕೆಟ್ ನೀಡಬೇಕಾಗಿ ಬಂತು. ಇದು ಕೂಡ ಬೆಂಗಳೂರು ಉತ್ತರದಲ್ಲಿ ಕಾಂಗ್ರೆಸ್ ಸೋಲಿಗೆ ಪ್ರಮುಖ ಕಾರಣ ಅಂತ ಹೇಳಬಹುದು. ಇನ್ನು ಮುಂಬೈ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಹಾವೇರಿ, ಬೆಳಗಾವಿಯಂತಹ ಕ್ಷೇತ್ರಗಳಲ್ಲಿ ಹಿನ್ನಡೆ ಅನುಭವಿಸಲು ನೇಹಾ ಕೊಲೆ ಪ್ರಕರಣ ಕಾರಣ ಅನ್ನೋ ರಾಜಕೀಯ ವಿಶ್ಲೇಷಣೆಗಳಿವೆ. ಇನ್ನು ಇದೆಲ್ಲದರ ಮಧ್ಯೆ ಲೋಕಸಭಾ ಚುನಾವಣಾ ಹೊಸ್ತಿಲಲ್ಲಿ ಅನ್ಯ ಪಕ್ಷದಿಂದ ಕಾಂಗ್ರೆಸ್ ಸೇರ್ಪಡೆಗೊಂಡು ಟಿಕೆಟ್ ಗಿಟ್ಟಿಸಿದ್ದ ಜಯಪ್ರಕಾಶ್ ಹೆಗಡೆ, ಮುದ್ದಹನುಮೇಗೌಡ ಮತ್ತು ಗೀತಾ ಶಿವರಾಜ್ ಕುಮಾರ್ ಈ ಮೂವರು ಭಾರಿ ಮತಗಳ ಅಂತರದಿಂದ ಸೋಲು ಕಂಡಿದ್ದಾರೆ. ಚುನಾವಣೆಗೆ ತಿಂಗಳು ಮೊದಲಷ್ಟೇ ಕಾಂಗ್ರೆಸ್ ಸೇರಿದ್ದ ಹೆಗಡೆ ಉಡುಪಿ ಚಿಕ್ಕಮಗಳೂರಿನಲ್ಲಿ ಬಿಜೆಪಿಯ ಕೋಟಾ ಶ್ರೀನಿವಾಸ್ ಪೂಜಾರಿ ವಿರುದ್ಧ 2,59,175 ಮತಗಳ ಅಂತರದಿಂದ ಸೋತಿದ್ದಾರೆ. 2024ರ ವಿಧಾನಸಭೆ ಚುನಾವಣೆಯಲ್ಲಿ ಕುಣಿಗಲ್ನಿಂದ ಸ್ಪರ್ಧಿಸಲು ಅವಕಾಶ ನೀಡಿಲ್ಲ ಅಂತೇಳಿ ಕಾಂಗ್ರೆಸ್ ತೊರೆದು ಬಿಜೆಪಿ ಸೇರಿದ್ದ ಮುದ್ದಹನುಮೇಗೌಡರನ್ನ ಕಾಂಗ್ರೆಸ್ ಚುನಾವಣೆಗೆ ಮೊದಲು ವಾಪಸ್ ಕರೆತಂದು ತುಮಕೂರಿನಿಂದ ಟಿಕೆಟ್ ನೀಡಿತ್ತು. ಅವರು ಬಿಜೆಪಿಯ ಸೋಮಣ್ಣ ವಿರುದ್ಧ 1,75,594 ಮತಗಳ ಅಂತರದಿಂದ ಸೋತಿದ್ದಾರೆ. ಇನ್ನು ಕಳೆದ ಬಾರಿ ಜೆಡಿಎಸ್ ನಿಂದ ಸ್ಪರ್ಧಿಸಿದ್ದ ಗೀತಾ ಶಿವರಾಜ್ ಕುಮಾರ್ ರನ್ನ ಕಾಂಗ್ರೆಸ್ಗೆ ಕರೆತಂದು ಶಿವಮೊಗ್ಗ ಅಭ್ಯರ್ಥಿಯನ್ನಾಗಿ ಮಾಡಲಾಗಿತ್ತು. ಅವರು ಬಿಜೆಪಿಯ ರಾಘವೇಂದ್ರ ವಿರುದ್ಧ ಸೋಲು ಕಂಡಿದ್ದಾರೆ. ಅದೇನೇ ಇದ್ರೂ ಕಳೆದ ಸಲ 1 ಸೀಟು ಗೆದ್ದಿದ್ದ ರಾಜ್ಯ ಕಾಂಗ್ರೆಸ್ ಈ ಸಲ 9 ಸೀಟು ಗೆದ್ದು ಪುಟಿದೆದ್ದಿದೆ. ದಳ ದೋಸ್ತಿಯ ನಡುವೆಯೂ ಬಿಜೆಪಿ ಕಳೆದ ಸಲಕ್ಕಿಂತ 8 ಸೀಟು ಕಳೆದುಕೊಂಡು ಮೀಸೆ ಮಣ್ಣಾದ್ರೂ ಏನೂ ಆಗೇ ಇಲ್ಲ ಅನ್ನೋ ರೀತಿ ವರ್ತಿಸುತ್ತಿದೆ. ಈ ಬಗ್ಗೆ ನೀವೇನಂತೀರಾ?
ಕಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.